ಸೂಪರ್ ಅಲ್ಲ. ಈ ಸೆಂಟ್ರಲ್ ಡಿವೈಡರ್ ಇದ್ಬಿಟ್ರು ಕಾಣಲ್ಲಪ್ಪ. ಫಾಗ್ ಲೈಟ್ಸು ಅಷ್ಟೊಂದು ವರ್ಕ್ ಆಗ್ತಲ್ಲ, ಯಾಕಂದ್ರೆ ಬೆಳಕು ಬೀಳ್ತಾ ಇದೆ, ಜೊತೆಗೆ ಅಷ್ಟೇ ಮಂಜು ಇದೆ. ಹೋಗ್ಬಹುದು. ಏನಾದ್ರು ಡೌನ್ ಆದ್ರೆ ಹಂಗೆ ಕ್ಲಚ್ ಬಿಟ್ಬಿಡಿ. ಹಾಂ ಹೋಗುತ್ತೆ. ಸೈಕ್ಲಿಂಗ್ ಮಾಡಿದಾಗ ಬ್ರೇಕ್ಫಾಸ್ಟ್ ತನಕ ಬರ್ತೀವಿ. ಹಾಂ, ದೇರ್ ಯು ಗೋ. ಹತ್ತಿಸ್ಬಿಟ್ವಿ. ಇದು ನಮ್ಮ ಎಕ್ಸಾಸ್ಟಲ್ಲಿ ಬಂದಿದ್ದು. ಇದು ಫಕ್ ಸ್ಟಾಕ್ ಅಂತ. ಅಡಿ ತಿರ್ಗಾ ಶುರು ಆಯ್ತಲ್ಲಪ್ಪ ಶಿವನೇ. ಏನ್ ಗುರು ಇದು ಇವತ್ತು? ಯಾಕೆ ಗುರು? ಸೈಕ್ಲಿಂಗ್ ಹೀರೋಗಳು ನೋಡಿ, ಎಲ್ಲರೂ ಸೈಕ್ಲಿಂಗ್ ಮಾಡ್ಕೊಂಡು ಹೋಯ್ತವ್ರೆ ಹುಡುಗರು. ಏನ್ ಗುರು, ಏನಂದ್ರು ಏನೋ ಕಾಣಿಸ್ತಲ್ಲ. ಎಮ್ಮಾಡಿ ಸೆಂಟ್ರಲ್ ಡಿವೈಡರ್ ಇದ್ಬಿಟ್ರು ಕಾಣಲ್ಲಪ್ಪ. ದೇವ್ರೆ, ಇವತ್ತು ಆರಾಮಾಗಿ ಹೋಗೋಣ ಅಂದ್ರೆ ಫುಲ್ಲೇ ಆರಾಮಾಗಿ ಹೋಗ್ತಾ ಇದೀವಿ. ಲೆನ್ಸ್ ಅವಾಗ ಒರೆಸ್ತಾ ಇದ್ದೀನಿ ನಾನು. ಮೋಸ್ಟ್ ಪ್ರಾಬ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಆ್ಯಂಡ್ ಈ ಮುಂದೆ ವಿಂಡ್ಶೀಲ್ಡ್ ನಾನು ಏನಕ್ಕೆ ಕೆಳಗೆ ಇಳಿಸ್ತಾ ಇಲ್ಲ ಅಂದರೆ ಕ್ಯಾಮ್ರಾ ಎಫೆಕ್ಟ್ ಆಗ್ಬಾರ್ದು ಅಷ್ಟು ಬೇಗ ಅಂತ. ಸೊ ಹಿಂಗೆ ಮುಂಜಿ ಹಿಂಗೆ ಬರ್ತಾ ಇದ್ರೆ ಕರೆಕ್ಟಾಗಿ ಬಂದು ಹಿಂಗೆ ಕುತ್ಕೊಂಡ್ಬಿಡುತ್ತೆ ಇದ್ರ ಮೇಲೆ. ಸೊ ಇದು ತಡೀತಾ ಇದೆ ಆಲ್ಮೋಸ್ಟ್ ಒಂದು 50% ಕ್ಯಾಮ್ರಾ ಲೆನ್ಸ್ ಮೇಲೆ ಮಂಜಾಗೋಕ್ಕಿಂತ. ಸೊ ನಮ್ಗೊಂದು 10 ಮೀಟರ್ಸ್ಗಿಂತ ಮುಂದೆ ಏನು ರೋಡ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫಾಗ್ ಲೈಟ್ಸು ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ, ಯಾಕಂದ್ರೆ ಬೆಳಕು ಬೀಳ್ತಾ ಇದೆ, ಜೊತೆಗೆ ಅಷ್ಟೇ ಮಂಜು ಇದೆ. ಫಾಗ್ ಲೈಟ್ಸ್ ಹೆಂಗೆ ಕೆಲಸ ಮಾಡುತ್ತೆ ಸನ್ಲೈಟ್ ಇದ್ದಾಗ ನೋಡಿ. ಅಲ್ಲಂತೂ ಏನಂದ್ರೆ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೈಡಲ್ಲಿ. ಏನ್ ಗುರು, ಇಷ್ಟು ಬೆಳಗೊತ್ತಲ್ಲಿ ನಾವು ಹೈ ಬೀಮು ಫಾಗ್ ಲೈಟ್ಸು ಎಲ್ಲ ಹಾಕೊಂಡು ಹೋಗೋ ಥರ ಗತಿ ಬಂದ್ಬಿಟ್ಟಿದೆ. ಇದೇನ್ ಗುರು ಇದು? ಇಡೀ ರೂಟ್ ನಾವು ಮಂಜಾಲೆ ಹೋಗಂಗಿದೀವಿ ಇವತ್ತು. ಯಪ್ಪ ನೋಡಿ, ಅಲ್ಲಿ ಏನಂದ್ರೂ ಏನೋ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಇದು. ನೋ ಡೌಟ್ ಈ ಸಲ ಈ ವರ್ಷ ಚಳಿ ಜಾಸ್ತಿ ಇದೆ ಅನ್ಕೊಂತಾ ಇದ್ದೆ ನಾನು. ಯಾಕಂದ್ರೆ ಮೈ ಕೈ ಜಾಯಿಂಟ್ಸ್ ಎಲ್ಲ ನೋವ್ತಾ ಇದೆ ಬಾಸ್. ನಮ್ಗೆ ಬ್ಲಡಿ 33 years ಓಲ್ಡ್. ಈಗಲೇ ಅರ್ಥರೈಟಿಸ್ ತರ ಎಲ್ಲ ಪ್ರಾಬ್ಲಮ್ ನನ್ನ ಮಗಂದು ಮೈಯಲ್ಲಿ ಕಾಣ್ಕೊಂಡ್ ಬರ್ತಾ ಇದೆ. ಏನು ಹೇಳೋಣ ಹೇಳಿ. ಸೊ ಈಗ ಗೊತ್ತಾಯ್ತು ಯಾಕೆ ಈ ಸಲ ಬೇಜಾನ್ ಚಳಿ ಇದೆ ಈ ಸಲ. ಬಟ್ ಇಲ್ಲೆಲ್ಲ ಫೋಟೋಸ್ ತಗೊಂಬೋದು, ಸಕ್ಕದಾಗ ಕಾಣುತ್ತೆ. ಏನು ಎಫೆಕ್ಟ್ ಬರುತ್ತೆ ಗೊತ್ತಾ ಫೋಟೋಸ್ ಇಲ್ಲೆಲ್ಲ. ಬಟ್ ಏನಂದ್ರೆ ಇಟ್ಸ್ ನಾಟ್ ಸೇಫ್. ಯಾಕಂದ್ರೆ ನೀವು ಗಾಡಿ ಅಡ್ಡ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳ್ತಾ ಇದ್ರೆ ಯಾವನ ಬಂದು ಹೊಡೆದ ಅಂದ್ರೆ ಗಾಡಿಗೆ ಕಾಣಲ್ಲ. ಸರ್ರಿಗೆ ಹಾಕೊಂಡು ಬಾಯಿಗೆ ಬಂದಂಗೆ ಉಗಿದು ಬಿಡ್ತಾರೆ, ಹೊಡೆದು ಬಿಡ್ತಾರೆ. ಇದು ಯಾವ್ದು ಗುರು ಇದು? ಹೊಸ ಹೊಗೆ ಮಿಷಿನ್ ಹಾಕಿಟ್ಟವ್ರು ಇಲ್ಲಿ ಇವರು. ಅಣ್ಸಿಟ್ಟಿದ್ದಾರೆ. ಮೊದಲೇ ಏನೋ ಕಾಣಿಸ್ತಾ ಇಲ್ಲ, ಅದರಲ್ಲಿ ಇವರು ಒಂದು ಸ್ಮೋಕ್ ಮಿಷಿನ್ ಥರ ಕೆಲಸ ಮಾಡಿಸ್ತಾರೆ. ಇದೇನು ಡ್ಯಾಮ್ ರೈಲ್ವೆ ಟ್ರ್ಯಾಕ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ಸುತ್ತೆ ಬಾಸ್. ದೊಡ್ಡಬಳ್ಳಾಪುರ ರೋಡ್ ಇದು. ಏನ್ ನರೇನಿದು ಇವತ್ತು? ಇಡೀ ರೂಟೇ ಮಂಜೈತೆ. ಇವಾಗ ನಾವ್ ಹೆಂಗ್ ಗೊತ್ತಾ ರೋಡ್ ನೋಡ್ತಾ ಇರೋದು, ಈ ವಿಂಡ್ಶೀಲ್ಡ್ ಇನ್ನಲ್ಲ ಹಿಂಗ್ ಪಕ್ಕದಲ್ಲಿ ನೋಡಿ, ಹಿಂಗ್ ತಲೆಗಳು ಹಿಂಗ್ ಹಾಕೊಂಡು ರೂಟ್ ನೋಡ್ತಾ ಇದೀವಿ ನೋಡಿ.
ಏನೆಲ್ಲ ಆಟ ಆಡಬೇಕಾಗಿದೆ. ಅದ್ರ ಬದಲು ನಿಂತ್ಕೊಂಡೇ ಬಿಡೋಣಪ್ಪ ಒಂದು ಸ್ವಲ್ಪ. ಏನು ಕಾಣ್ತಾನೆ ಇಲ್ಲ ವಿಂಡ್ಶೀಲ್ಡಿಂದ. ಈ ಗೂಗಲ್ ಆಂಟಿ ಒಂದೊಂದು ಸಲ ಒಂದೊಂದು ರೂಟ್ ತೋರಿಸ್ತಾರೆ. ಹಾರರ್ ಮೂವಿನಲ್ಲಿ ಎಫೆಕ್ಟ್ಗಳು ಕೊಡ್ತಾರಲ್ಲ ಹಂಗೈತೆ. ಕುಂಡಿ ಮೇಲೆ ಎತ್ತಿದ್ದಕ್ಕೆ ಫುಲ್ ತಣ್ಣಗೆ ಮಂಜು ಹೊಡೆದು ಬಿಡ್ತು ಗುರು. ಹೌದಾ? ಇನ್ನು 5 ನಿಮಿಷ. ಬನ್ನಿ ನೋಡೋಣ. ಹಾಂ ಬನ್ನಿ ಬನ್ನಿ ಹೋಗೋಣ. ಬನ್ನಿ ಆರಾಮಾಗಿ. ಹಾಂ ಆರಾಮಾಗಿ ಹೋಗಿ. ಸೊ ನಮ್ಮ ಡೆಸ್ಟಿನೇಷನ್ಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಜಸ್ಟ್ 5 ನಿಮಿಷ ಬರದಿ ಬೆಟ್ಟ. ನೋಡಿ ಇಲ್ಲೊಂದು ಕೆರೆ ಇದೆ, ಕೆರೆನೇ ಕಾಣಿಸ್ತಾ ಇಲ್ಲ ಗುರು ಅದು. ನೋಡಿ ಅಲ್ಲಿ ಇವಾಗ ಸ್ವಲ್ಪ ಓಕೆ ಇದೆ ಬಸ್. ಫೈನಲಿ ಸೂರ್ಯ ದೇವತೆಯವರು ಕಾಣಿಸ್ಬಿಟ್ಟವ್ರೆ. ನಮಸ್ಕಾರ ಸೂರ್ಯ ದೇವತೆಯವರೇ. ಯಾಕೋ ಕಾಣಿಸ್ಕೊಂಡ್ಬಿಟ್ಟಿದ್ದೀರಾ ಈ ಮಂಜಲ್ಲು. ಈ ಇನ್ಸ್ಟಾ ಕಾಂಟೆಂಟ್ ಎಲ್ಲ ಮಾಡ್ಬೇಕಂದ್ರೆ ಬೆಳಗೊತ್ತಲ್ಲಿ ಇಲ್ಲಿ ಬಂದ್ಬಿಡಿ. ಓಹೋ ಯಾರ ಬರೀ ಫೋಟೋಸ್ ಸಿಗುತ್ತೆ ನಿಮಗೆ. ಸೈಕ್ಲಿಂಗ್ ಮಾಡಿದಾಗ ಬ್ರೇಕ್ಫಾಸ್ಟ್ ತನಕ ಬರ್ತೀವಿ, ಹಾಂ ಆಮೇಲೆ ಅಲ್ಲಿಂದ ವಾಪಸ್ಸು. ಬಟ್ ಇವತ್ತೇನು ಅಷ್ಟೊಂದು ಸಾಗಿತ್ತು. ನೆನ್ನೆ ಬಂದಿದ್ವಿ, ಇರಲಿಲ್ಲ. ಏನು ಇವತ್ತು ಅಷ್ಟೊಂದಿದೆ ಅಲ್ಲ, ಸಕ್ಕತ್ತಾಗಿತ್ತಲ್ಲ. ಎಕ್ಸ್ಟ್ರಾ ಟೈಮೇ ಆಗೋಯ್ತು, ಬರೀ 30ರಲ್ಲಿ ಬಂದಿದ್ವಿ. ಇದು ನೀಟಾಗಿ ಕಾಣ್ತದೆ ಬೆಳಗ್ಗೆ ನಾವು ಅಲ್ಲಿ ಬರ್ಬೇಕಾರೆ. ಹೌದಾ? ಅಲ್ಲೆಲ್ಲ ಫುಲ್ ಬ್ರೈಟಾಗಿ ಕಾಣಿಸ್ತದೆ. ಗುಡ್. ಅದಕ್ಕೇನೆ ನಾನು ಹಾಕ್ಸ್ಕೊಂಡ್ರು. ಸಪ್ರೇಟ್ ಸ್ಟ್ರಿಪ್. ಹಾಂ ಅವರೇ ಕೊಟ್ಟಿದ್ದು. ಹೌದಾ? ಒಳಗಿತ್ತು ಬಾಕ್ಸಲ್ಲಿ. ಹೌದಾ? ತೆಗ್ದು ಅವಾಗಲೇ ಹಾಕ್ಬಿಟ್ಟೆ. ಇದೆಲ್ಲ ನಮ್ಮದು ವಾರ್ನಿಂಗ್ ಆಯಿತು ಇವೆಲ್ಲ. ಇದು HJGಯಲ್ಲಿ ಬಂದಿದ್ದು ಲೈಟ್ಸು. ಇದು ನಮ್ಮ ಫೋನಲ್ಲಿ ಬಂದಿರೋ ಸ್ಟಿಕ್ಕರು. ಇದು ನಮ್ಮ ಎಕ್ಸಾಸ್ಟಲ್ಲಿ ಬಂದಿದ್ದು. ಇದು ಫಕ್ ಸ್ಟಾಕ್ ಅಂತ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರೇ ಬ್ರೋ. ನೀವೆಲ್ಲಿ? ಇಲ್ಲೇನಾ? 8ನೇ ಮೇಲಿಂದನಾ? ಹೆಂಗಿದೆ ಮೇಲೆ? ಏನಿಲ್ಲಲ್ಲ, ಬೆಳಗ್ಗೆನೇ ಬರ್ಬೇಕಾಯ್ತು. ಇನ್ನ ಬೆಳಗ್ಗೆ ಬಂದ್ರಿ, ರೋಡಲ್ಲೆಲ್ಲ ಫುಲ್ ಫಾಗು. ಹಾಂ ಏನಂದ್ರೆ ಏನೋ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಫೋಟೋಸ್ ತೊಗೊಂಡ್ವಿ ನಮ್ಮ ಟಾರ್ಜನ್ ಜೊತೆ. ಸೊ ಇದೆಲ್ಲ ಕಾಂಟೆಂಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಂಡಲ್ಲು ಕೆಳಗೆ ಬರ್ತಾ ಇರುತ್ತೆ ನೋಡಿ. ಪಾಪ ಸ್ಟ್ಯಾಂಡಿನ ಎತ್ತಿದ ತಕ್ಷಣ ಗಾಡಿ ಹಿಂದೆ ಹೋಗ್ತಾಯಿದೆ. ಸೊ ಅವಾಗಲೇ ಯಾರೋ ಹುಡುಗರು ಸಿಕ್ಕಿದ್ರಲ್ಲ, ಅವರು ಇನ್ನಷ್ಟು ಬೆಳಗ್ಗೆ ಬರಬೇಕಾಗಿದ್ದು ಬ್ರೋ, ನೀವು ಇವಾಗ ಬರ್ತಾಯಿದ್ದೀರಾ, ವ್ಯೂ ಚೆನ್ನಾಗಿರೋದು ಅಂತ ಹೇಳಿದ್ರು. ಇನ್ನು ಯಾವಾಗ ಬೆಳಗ್ಗೆ ಬರೋದು ಗುರು? ನಾವು ಬಂದಿರೋದೇ 7:15 ಸಿಕ್ಬಿಟ್ಟಿದ್ವಿ ಇಲ್ಲಿ. ಓಕೆ, ಇಲ್ಲಿಂದನೇ ಬೆಟ್ಟಕ್ಕೆ ಹತ್ಕೊಬೋದು ನಾವು. ಇಲ್ಲಿಂದನೇ ಈ ಬೆಟ್ಟ ಮೇಲೆ ಹತ್ಕೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ಡಾಮಿನಾರಲ್ಲಿ. ಹಾಂ 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 ಡಾಮಿನಾರಲ್ಲಿ ಬಂದಿದೆ. ಇಲ್ಲಿ ಹೋಗ್ಬಹುದು. ಏನಾದ್ರು ಡೌನ್ ಆದ್ರೆ ಹಂಗೆ ಕ್ಲಚ್ ಬಿಟ್ಬಿಡಿ. ಹಾಂ 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 ಬ್ರೇಕ್ ಹಿಡಿಯೋದಕ್ಕಿಂತ ಕ್ಲಚ್ ಬಿಟ್ಬಿಡೋದಾ? ಹೌದು. ಇಲ್ಲಿ ರೈಟಲ್ಲಿ ನುಗ್ಗಕ್ಕೆ ನೋಡಬೇಡಿ, ಇದು ಪೈಪಿಂಗ್ ಕನೆಕ್ಷನ್ ಇದೆ. ಸೊ ಅಲ್ಲಿ 2 ಕಲ್ಲು ಕಾಣ್ತಾ ಇದೆಲ್ಲ, ಅಲ್ಲಿಂದ ರೈಟಲ್ಲೇ ಇರಕ್ಕೆ ನೋಡಿ, ಅಷ್ಟೇ ಜಾಗ ಇದೆ ಅಲ್ಲಿ. ಹಾಂ ಈ ಪೈಪ್ ಮೇಲಿಂದ ಇದು ಮಾಡೋದು ಬೇಡ, ರೈಟಲ್ಲೇ ಇರಿ. ಹಾಂ ಆ ಥರ. ಹೋಗುತ್ತೆ ಅಂಥದ್ದು ಏನಿಲ್ಲ. ದೇರ್ ಯು ಗೋ. ಹತ್ತಿಸ್ಬಿಟ್ವಿ. ನಮ್ಮ ಟಾರ್ಜನು ಹೋಗಲೇಬೇಕು. ನೋಡಿ ಇಲ್ಲಿ ಸ್ಕಾರ್ಪಿಯೋ ಎಲ್ಲ ತೊಗೊಂಬಂದ್ಬಿಟ್ಟವ್ರೆ ಮಸ್ತಿಗೆ ಮೇಲೆ. ಆ ಕಡೆ ಜಾಗ ಇದೆ, ಈ ಕಡೆ ಹಾಂ ಲೆಫ್ಟಲ್ಲಿ ಜಾಗ ಇದೆ. ಹಾಂ ಸೂಪರ್ ಅಲ್ಲ? ಅಲ್ಲಿ ಹೋಗ್ಬೋದು.
ಹೌ ಇಸ್ ಇಟ್ ಬ್ರೋ? ಸಖತ್ ಸ್ಲೋ ಆಗಿ ಬಂದ್ವಿ. ಹೌದು, ಪಾರ್ಟಿಯಲ್ಲೇ ಓಡ್ತಾವೆ ಗಾಡಿ ಅವಾಗಿಂದ. ಆಫ್ಟರ್ ಅ ಲಾಂಗ್ ಟೈಮ್. ನಾನು ಹೇಳ್ದಂಗೆ ನಮ್ಮ ಹತ್ರ ಡಾಮಿನರ್ ಇದ್ದಾಗ ಇಲ್ಲಿ ಬಂದಿದ್ವಿ. ಸೊ ಇದೇ ದೇವಸ್ಥಾನ. ಇದಿಷ್ಟು ಬೆಳಗ್ಗೆಲ್ಲ ಓಪನ್ ಆಗಿರಲ್ಲ ಅನ್ಕೊತೀನಿ. Many minutes later. ಸೊ ಇವ್ರು ಬಂದ್ಬಿಟ್ಟು ಲೋಕಲ್ ಹುಡುಗರು, ಇಲ್ಲಿರೋರೆ, ಕೆಳಗಡೆನೆ ಮನೆ ಅಂತ ಇವ್ರದ್ದು. ಸೊ ಹಂಗೆ ಮಾತಾಡಿದ್ರು. ಸಿ ಯು ಬಾಯ್. ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡಿ ಒಂದು ಚಿಕ್ಕ ಕಲ್ಯಾಣಿ ಎಲ್ಲ ಇದೆ. ಸೊ ಈ ಜಾಗದ ಹೆಸರು ಬಂದ್ಬಿಟ್ಟು ಬರ್ದಿ ಬೆಟ್ಟ. ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಆರಾಮಾಗಿ ಬರ್ಬೋದು. ಅರ್ಲಿ ಮಾರ್ನಿಂಗ್ ಬನ್ನಿ. ಇವತ್ತು ಬರುವಾಗ ನೀವು ನನ್ನ ಬ್ಲಾಗ್ ನೋಡಿದರೆ ಎಷ್ಟು ಮಂಜುಗುರು, ಯಪ್ಪು ಬಾಬಾ ಸಖತ್ ಮಂಜು. ಹಿಂಗೆ ಅನಿಸುತ್ತೆ, ಎಷ್ಟು ಇಂಕ್ಲೈಂಡಲ್ಲಿ ಹೋಗೋ ಥರ ಅನಿಸುತ್ತೆ. ಈಗಲೂ ನೋಡಿ ನಾವು ಕೆಳಗೆ ಹೋಗ್ತಾ ಇರೋದು. ಸೊ ಇವಾಗ ಹೋಗಿ ನಾಷ್ಟ ಮಾಡ್ಕೊಂಡು ಮನೆಗೆ ರೈ. ಸೊ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಲೈಕ್ನ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇನ್ನಷ್ಟು ವೀಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ DJ ಸೈನಿಂಗ್ ಆಫ್ ಫ್ರಮ್ DJ on Wheels ಕನ್ನಡ. ಟೇಕ್ ಕೇರ್, ಬಾಯ್. ಆಂಜನೇಯ ಸ್ವಾಮಿ.